ಹಲೋ ಫ್ರೆಂಡ್ಸ್, ಇವತ್ತು ನಾನು ದೋಸೆ ಮಾಡ್ತಾ ಇದ್ದೀನಿ. ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ಇಟ್ಟು ದೋಸೆ ಮತ್ತು ಬದನೆಕಾಯಿನ ಗೊಜ್ಜು. ಹೀಗಾಗಿ ರಾತ್ರಿ ಅಕ್ಕಿ ಮತ್ತು ಮೆಂತ್ಯ ಉದ್ದಿನಕಾಳು ನೆನೆಸಿಟ್ಟು ಬೆಳಿಗ್ಗೆ ರುಬ್ಬಿ 2 ಗಂಟೆ ಟೈಮ್ ನೆನೆಯಕ್ಕೆ ಮತ್ತು ದೋಸೆ ರೆಡಿ ಮಾಡ್ತಿರೋದು. ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಚಟ್ನಿ ಪುಡಿ ಅಂತೂ ತುಂಬಾ ರುಚಿಕರವಾಗಿರ್ತದೆ. 2-3 ತಿಂಗಳು ಸ್ಟೋರ್ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು. ತುಂಬಾ ಟೇಸ್ಟ್ ಇರುತ್ತೆ. ಎಲ್ಲ ಹುರಿದು ಪೌಡ್ರ್ ಮಾಡ್ಕೋಬೇಕು. ಅದಕ್ಕೆ ಬದನೆಕಾಯಿ ಗೊಜ್ಜು ಮಾಡಿದ್ದೀನಿ. ದೋಸೆ ಹಾಕ್ಬಿಟ್ಟು ಅದನ್ನು 2 ಕಡೆ ಬೇಯಿಸಬೇಕು. ಆಯಿಲ್ ಹಾಕಿ, ಆಯಿಲು ಮತ್ತು ತುಪ್ಪ 2 ಮಿಕ್ಸ್ ಮಾಡ್ಕೋಬೇಕು. ನಂದಿನಿ ತುಪ್ಪ ಮತ್ತು ಸನ್ಫ್ಲವರ್ ಆಯಿಲ್ ನಾನು ಯೂಸ್ ಮಾಡ್ತಿರೋದು ಈ ದೋಸೆಗೆ. ಒಳ್ಳೆ ನೀಟಾಗಿ ಬರುತ್ತೆ. ಅಂದರೆ ಬೆಳಿಗ್ಗೆ ನೆನೆ ಹಾಕ್ಬಿಟ್ಟು ದೋಸೆ ಅಕ್ಕಿ ಮತ್ತು ಅದೆಲ್ಲ ನೆನೆ ಹಾಕ್ಬಿಟ್ಟು ಮಾಡೋದಕ್ಕಿಂತ ಈ ಥರನೂ ಕೂಡ ಮಾಡ್ಬೋದು. ನೈಟು ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ರುಬ್ಬಿ 2 ಗಂಟೆ ಟೈಮ್ ಬಿಟ್ಟು ನಾವು ಈ ಥರನೂ ಕೂಡ ಮಾಡ್ಬೋದು. ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ, ತೆಳುವಾಗಿ. ಅದಕ್ಕೆ ಆಯಿಲು ಮತ್ತು ನಂದಿನಿ ತುಪ್ಪವನ್ನು ಮಿಕ್ಸ್ ಮಾಡಿ ಅದನ್ನು ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟ್ ಇರುತ್ತೆ ಈ ದೋಸೆ. 2 ಕಡೆನೂ ಆಯಿಲ್ ಮತ್ತು ನಂದಿನಿ ತುಪ್ಪ ಮಿಕ್ಸ್ ಮಾಡಿರೋದ ನಾವು ಅದಕ್ಕೆ ಆ್ಯಡ್ ಮಾಡಬೇಕು. ಈ ಥರ ಮಾಡ್ಕೊಂಡ್ರೆ ಬೆಳಗಿನ ತಿಂಡಿನ ಬೇಗನೆ ರೆಡಿಯಾಗುತ್ತೆ. ದಿಢೀರ್ನೆ ನಾವು ಬದನೆಕಾಯಿನ ಗೊಜ್ಜು ಮಾಡಿದ್ದೀನಿ, ಅದಕ್ಕೆ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮತ್ತು ಚಟ್ನಿ ಪುಡಿ ಅಂತೂ ತುಂಬಾ ಟೇಸ್ಟ್ ಇರುತ್ತೆ. ಅದಕ್ಕೆ ಬೆಲ್ಲ ಆ್ಯಡ್ ಮಾಡಿರ್ತೀವಿ. ಮಾಮೂಲಿ ಚಟ್ನಿಗೆ ಹಾಕೋ ಐಟಮ್ನೆಲ್ಲ ಹಾಕೋದು, ಅದರ ಡ್ರೈ ಮಾಡಿ ಅದನ್ನು ಪೌಡ್ರ್ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಈ ಥರ ಮಾಡಿಟ್ಕೊಬಿಡೋದು. ಇದಕ್ಕೆ ಬ್ಯಾಗಡಿ ಮೆಣಸಿನ್ಕಾಯಿನ ಹಾಕಿರೋದು ಕೆಂಪು ಕಲರಾಗಿ ಬರುತ್ತೆ. ಅದನ್ನು ಪುಡಿ ದೋಸೆ ಅಂತೂ ಹೇಳ್ತಾರೆ. ಇದನ್ನು ನಾನು ಶೇಂಗಾ ಪುಡಿ ದೋಸೆ ಮಾಡಿರೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಈ ಥರ ಮಾಡಿಕೊಂಡ್ರೆ 2 ದೋಸೆ ತಿಂದ್ಬಿಟ್ರೆ ಬೆಳಗಿನ ತಿಂಡಿ ಒಳ್ಳೆ ಆರಾಮು. 1 ಲೋಟ ಟೀ ಕುಡಿದ್ಬಿಟ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಇವಾಗ ಮಾಡಿದೆ ನೀಟಾಗಿ ಬದನೆಕಾಯಿನ ಗೊಜ್ಜು. ಓಕೆ, ಇಷ್ಟವಾದ